ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಈಗಷ್ಟೇ ಬಿಗ್ ಬಾಸ್ ಹೊಸ ಪ್ರೋಮೋ ಹೊರಬಿದ್ದಿದೆ. ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇದ್ದೇ ಇರುತ್ತೆ ಅನ್ನೋದು ಕನ್ಫರ್ಮ್ ಆಗಿದೆ. ಸೊ ಮಿಡ್ ವೀಕ್ ಎಲಿಮಿನೇಷನ್ ಬರ್ತಾ ಇದೆ ಅಂತಂದಮೇಲೆ ಸೆಮಿಫೈನಲ್ ವೀಕ್ ಇದಾಗಿರುತ್ತೆ, ಅದು ಗೊತ್ತಿರುವಂತಹ ವಿಷಯನೇ. ಈಗ ನಿಜವಾದ ಗೇಮ್ ಆರಂಭಕ್ಕೆ ಒಂದು ರೀತಿ ವೇದಿಕೆ ಸಜ್ಜಾಗಿದೆ ಅಂತಲೇ ಹೇಳಬಹುದು. ಪ್ರೋಮೋ ನೋಡಿರ್ತೀರಾ. ಇನ್ಫ್ಯಾಕ್ಟ್ ಮೋಕ್ಷಿತಾ ಅವರು ಯಾವ ರೀತಿ ರಜತ್ ಅವ್ರನ್ನ ಭವ್ಯ ಅವ್ರ ಜೊತೆಗೆ ಸೇರಿಕೊಂಡು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಅಫ್ಕೋರ್ಸ್ ಇದು ಗ್ರೇ ಏರಿಯಾ, ಜೊತೆಗೆ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತ ಬರುವಾಗ ಇದನ್ನೆಲ್ಲ ಮಾಡಲೇಬೇಕಾಗತ್ತೆ, ಈ ರೀತಿ ತಂತ್ರಗಾರಿಕೆಯನ್ನು ಮಾಡಲೇಬೇಕಾಗತ್ತೆ. ಆದರೆ ನನ್ನ ಪ್ರಶ್ನೆ ಇರೋದು ಒಂದೇ, ಮೋಕ್ಷಿತಾ ಅವರು ಇಲ್ಲಿ ತನಕ ಮಂಜು ಅವರು ಈ ರೀತಿ ಗ್ರೇ ಏರಿಯಾ ಹುಡುಕುವಾಗ ಅಥವಾ ತಂತ್ರಗಾರಿಕೆ ಮಾಡುವಾಗ ಇಲ್ಲಿ ತನಕ ಏನಂತ ದೂಷಣೆ ಮಾಡ್ಕೊಂಡ್ಬಂದ್ರು ಮಂಜುನ? ಇದೇ ರೀತಿ ಬಂದ್ಬಿಟ್ರು ಅವರು, ಬರೀ ಮೋಸ ಮಾಡಿಕೊಂಡೇ ಇಲ್ಲಿ ತನಕ ಬಂದ್ಬಿಟ್ರು, ನಮ್ಮನ್ನೆಲ್ಲ ತುಳಿದು ಕುಗ್ಗಿಸ್ಬಿಟ್ರು ಅಂತ ಹೇಳಿದ್ರು. ಈಗ ಮೋಕ್ಷಿತಾ ಮಾಡ್ತಿರೋದೇನು? ಮೋಕ್ಷಿತಾ ಮಾಡ್ತಾ ಇರೋದ್ರ ಬಗ್ಗೆ ನಮ್ಮದೇ ಯಾವುದು ಚಕಾರ ಇಲ್ಲ. ಅವ್ರು ಮಾಡ್ತಿರೋದು ಸರಿನೇ, ಗ್ರೇ ಏರಿಯಾ ಹುಡುಕೋಬೇಕಾಗತ್ತೆ, ಸರ್ವೈವ್ ಆಗಲೇಬೇಕಾಗತ್ತೆ. ಬಿಕಾಸ್ ಕರ್ಣನ್ ಪಟ್ಟು ಸೆಂಟರ್ ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ, ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬಾ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಈ ವಾರದ ಟಾಸ್ಕ್ಗಳಲ್ಲಿ ಯಾರು ವಿನ್ ಆಗಿ ಉಳ್ಕೋತಾರೋ ಅವರು ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಪಾರಾಗ್ತಾರೆ. ಸೊ ಸರ್ವೈವಲ್ ಅಂತ ಬಂದಾಗ ಆಟ ಆಡಲೇಬೇಕಾಗತ್ತೆ, ತಲೆ ಉಪಯೋಗಿಸ್ಲೇಬೇಕಾಗತ್ತೆ. ಆದರೆ ಇನ್ನೊಂದು ವಿಷಯ, ಇಲ್ಲಿ ರಜತ್ ಅವರು ಮತ್ತು ತ್ರಿವಿಕ್ರಮ್ ಅವರು ಮುಖವಾಡವನ್ನು ಕಳಚ್ತಾ ಇದ್ದಾರೆ ಮೋಕ್ಷಿತಾ ಅವ್ರದ್ದು. ಏನಂತ? ಮೋಕ್ಷಿತಾ ಅವರು ಟಿಕೆಟ್ ಟು ಫಿನಾಲೆ ಟಾಸ್ಕ್ ಅಂತ ಬಂದಾಗ ಆ ಒಂದು ಟಾಸ್ಕ್ನಿಂದ ಭವ್ಯ ಅವರು ಹೊರಗಿರಬೇಕು ಅಂತ ಅವ್ರ ಹೆಸರು ತಗೊಂಡಿರ್ತಾರೆ. ಆದರೆ ಈಗ ನಾಮಿನೇಷನ್ ವಿಷಯ ಅಂತ ಬಂದಾಗ ಅವ್ರ ಜೊತೆಗೆ ಸೇರಿಕೊಂಡು ರಜತ್ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಸೊ ದಿಸ್ ವಾಸ್ ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್ ಅಂತ ರಜತ್ ಅವರು ಈಗ ಮೋಕ್ಷಿತಾ ಅವರ ಮುಖವಾಡವನ್ನು ತೆರೆದಿಡ್ತಾ ಇದ್ದಾರೆ. ಜೊತೆಗೆ ಸಮರ್ಥನೆ ಕೊಡಬೇಡಿ, ನಿಮಗೆ ಗೊತ್ತಿರುತ್ತೆ ಹೇಗೆ ಆಟ ಆಡ್ತಿದ್ದೀರಾ ಅಂತ ಹೇಳ್ತಾರೆ. ಸೊ ಮೋಕ್ಷಿತಾ ಅವರು ಹಾಕ್ತಾ ಇರುವಂತಹ ಸ್ಕೆಚ್ ಏನೋ ಓಕೆನೆ ಈ ಸಂದರ್ಭದಲ್ಲಿ, ಇನ್ನು ಎರಡೇ ವಾರ ಇರುವಾಗ. ಬಟ್ ನಿಯತ್ತಾಗಿ ನಾನು ಆಟ ಆಡಿದ್ದೀನಿ ಅಂತ ಹೇಳಿದ್ರು. ಸೊ ಇದ್ರ ಬಗ್ಗೆ ಗೊತ್ತಿಲ್ಲ, ನೀವೇ ಪ್ರೇಕ್ಷಕರಾದಂತಹ ನೀವೇ ಇದಕ್ಕೆ ಉತ್ತರ ಕೊಡಬೇಕು. ಅಫ್ಕೋರ್ಸ್ ಇಲ್ಲಿ ಹುಡುಗರು ಮಾಡಿದ್ರೆ ಗ್ರೇ ಏರಿಯಾ ಮಾಡಿದ್ರೆ ಓಕೆ, ಹುಡುಗರು ತಂತ್ರಗಾರಿಕೆ ಮಾಡ್ಕೊಂಡ್ರೆ ಓಕೆ, ಹುಡುಗರು ಲೈಕ್ ಅಂದರೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರೆ ಓಕೆ, ಬಟ್ ಹುಡುಗಿರು ಮಾಡ್ಕೊಂಡ್ರೆ ಓಕೆ ಅಲ್ವಾ ಅಂತ ಕೆಲವರು ಕಮೆಂಟ್ ಮಾಡಬಹುದು. ಹುಡುಗಿರು ಮಾಡ್ಕೊಂಡ್ರೆ ಓಕೆನೆ, ಬಟ್ ಮೋಕ್ಷಿತಾ ಅವರು ಇಲ್ಲಿ ತನಕ ಯಾವ ರೀತಿ ಪಿಕ್ಚರ್ ಕೊಟ್ಟಿರೋದು, ನಾನು ಇನ್ನೊಬ್ಬರನ್ನ ತುಳಿದು ನಾನು ಮೇಲೆ ಬರಲ್ಲ, ಇನ್ನೊಬ್ಬರಿಂದ ಕಸಿದುಕೊಂಡು ನಾನು ಬಾಲ್ನ ಆಟ ಆಡಿ ನಾನೇನೋ ಒಂದು ಟಿಕೆಟ್ ಟು ಹೋಮಿಂದ ನಾನು ಸೇಫ್ ಝೋನ್ಗೆ ಹೋಗಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಆಟ ಆಡ್ಕೊಂಡು ಬಂದಿರೋದಲ್ವಾ. ಮಂಜು ಅವರು ಮಾತ್ರ ಗ್ರೇ ಏರಿಯಾ ಹುಡುಕೊಂಡಾಗ, ಮಂಜು ಅವರು ಲೈಕ್ ಅಂದರೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಾಗ, ಮಂಜು ಅವರು ತಂತ್ರಗಾರಿಕೆ ಮಾಡಿದಾಗ ಅದು ಅವರಿಗೆ ಮೋಸ ಅಂತ ಕಾಣಿಸುತ್ತೆ. ಬಟ್ ಈಗ ರಜತ್ ಅವ್ರನ್ನ ಅವರು ಟಾರ್ಗೆಟ್ ಮಾಡ್ತಿರೋದು ಭವ್ಯ ಅವ್ರ ಜೊತೆ ಸೇರಿಕೊಂಡು. ಅದು ಭವ್ಯ ಅವ್ರು ಯಾರು? ಭವ್ಯ ಅವರೇ ಟಿಕೆಟ್ ಟು ಫಿನಾಲೆ ಟಾಸ್ಕಿಂದ ಆಚೆ ಇರಬೇಕು ಅಂತ ಹೇಳಿದಂತಹ ಮೋಕ್ಷಿತಾ ಅವರೇ ಹೇಳಿದ್ದು. ಸೊ ಅವ್ರ ಜೊತೆಗೆ ಅಂದರೆ ಅವರು ಟಿಕೆಟ್ ಟು ಫಿನಾಲೆ ಟಾಸ್ಕಲ್ಲಿ ಗೆದ್ದು ಫಿನಾಲೆಗೆ ಬರೋದು ಅವ್ರಿಗೆ ಇಷ್ಟ ಇಲ್ಲ, ಅವರು ಓಕೆ ಬೇಡ, ಆದರೂ ಕೂಡ ಅವ್ರ ಜೊತೆಗೆ ಸೇರಿಕೊಂಡು ಈಗ ರಜತ್ನ ಟಾರ್ಗೆಟ್ ಮಾಡೋದ್ರಲ್ಲಿ ಅವರು ಸಫಲರಾಗ್ತಾರೆ ಅಂತಂದರೆ, ಸೊ ಅವ್ರದ್ದು ನಿಜವಾದ ಮುಖವಾಡ ಏನಾದರೂ ಬಯಲಾಗ್ತಾ ಇದೆ ಇವಾಗ, ಅಥವಾ ಸರ್ವೈವಲ್ ಅಂತ ಬಂದಾಗ ಯಾವ ರೀತಿ ಆಡಿದ್ರು ಓಕೆ ಅಂತನ ಅರ್ಥ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ತ್ರಿವಿಕ್ರಮ್ ಮತ್ತು ರಜತ್ ಅವರು ನಮ್ಮ ಮೋಕ್ಷಿತಾ ಅವರ ಮುಖವಾಡವನ್ನು ಕಳಚಿದ್ದಾರೆ. ಮಂಜು ಮಾಡಿದ್ರೆ ಮೋಸ, ಮಂಜು ಮಾಡಿದ್ರೆ ಗ್ರೇ ಏರಿಯಾ. ಬಟ್ ಆದರೆ ಮಂಜು ಇಲ್ಲಿ ತನಕ ಮೋಸ ಮಾಡಿಕೊಂಡೇ ಬಂದುಬಿಟ್ರು. ಬಟ್ ಈಗ ಮೋಕ್ಷಿತಾ ಅವರು ಪಾಪ ಸರ್ವೈವಲ್ ಅಂತ ಬಂದಾಗ ಅವರು ಈ ಥರ ಎಲ್ಲ ತಂತ್ರಗಾರಿಕೆ ಮಾಡಿದ್ರೆ ಅದು ತಪ್ಪಲ್ಲ ಹಾಗಾದರೆ. ಸೊ ಸ್ನೇಹಿತರೆ, ನಿಮಗೆ ಈ ಒಂದು ಪ್ರೋಮೋ ನೋಡುವಾಗ ಏನನ್ಸುತ್ತೆ? ಜೊತೆಗೆ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಯಾರು ಹೋಗ್ತಾರೆ, ಯಾರು ಹೋಗಬೇಕು? ಅಫ್ಕೋರ್ಸ್ ಈ ಒಂದು ವಾರದ ಟಾಸ್ಕ್ಗಳಲ್ಲಿ ಗೆಲ್ಲೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಗೆದ್ದಂತಹ ಒಬ್ಬ ಅಭ್ಯರ್ಥಿ ಮಾತ್ರ ಈ ಮಿಡ್ ವೀಕ್ ಎಲಿಮಿನೇಷನಿಂದ ಪಾರಾಗಲಿಕ್ಕೆ ಸಾಧ್ಯ. ಸೊ ಬಹುಶಃ ಇನ್ನು ಉಳಿದಂತಹ ಕಂಟೆಸ್ಟೆಂಟ್ಸ್ 7 ಜನ ಕೂಡ ನಾಮಿನೇಟ್ ಆಗ್ತಾರೆ, ಒಬ್ಬರಿಗೆ ಮಾತ್ರ ಗೆಲುವು ಸಿಗುತ್ತೆ. ಗೆದ್ದಂತಹ ಕಂಟೆಸ್ಟೆಂಟ್ ಆರಾಮಾಗಿರ್ತಾರೆ. ಸೊ ಆರಾಮಾಗಿರಬಹುದು, ಮಿಡ್ ವೀಕ್ ಎಲಿಮಿನೇಷನಿಂದ ಆರಾಮಾಗಿರ್ತಾರೆ ಅಷ್ಟೇ. ಬಟ್ ಹಾಗಾದರೆ ಈ ವಾರ 2 ವಿಕೆಟ್ ಬೀಳುತ್ತೆ, ಒಂದು ಮಿಡ್ ವೀಕ್ ಎಲಿಮಿನೇಷನಲ್ಲಿ, ಹಾಗೆಯೇ ವಾರಾಂತ್ಯದಲ್ಲಿ ಇನ್ನೊಂದು ವಿಕೆಟ್ ಬೀಳುತ್ತೆ. ಈ ವಾರದಲ್ಲಿ ಯಾರಿಬ್ಬರು ಹೋಗಬಹುದು ಅಂತ ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮೋಕ್ಷಿತಾ ಅವರು ಮಾಡ್ತಾ ಇರೋದು ತಪ್ಪಲ್ಲ, ತಂತ್ರಗಾರಿಕೆ ತಪ್ಪಲ್ಲ, ಗ್ರೇ ಏರಿಯಾ ಹುಡುಕೊಂಡಿರೋದು ತಪ್ಪಲ್ಲ, ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಳ್ಳೋದು ತಪ್ಪಲ್ಲ. ಬಟ್ ಆದರೆ ಅವರು ಅವರದ್ದೇ ಆದಂತಹ ಕೆಲವೊಂದಷ್ಟು ಸ್ಟ್ಯಾಂಡ್ಸ್ ಇತ್ತಲ್ಲ, ಅದಕ್ಕೆ ವ್ಯತಿರಿಕ್ತವಾಗಿ ಈಗ ಆಟ ಆಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.